यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्म रुद्र प्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषसतां सन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदरपटुतरे धर्माद्यखिलपुरुषार्थसाधनीभूते श्रीमद्भागवते दशमस्कन्धे अद्य कथा प्रारम्भे किञ्चित् पूर्वप्रमेयानुवादः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿರ್ವಿಘ್ನವಾಗಿ ದಶಮಸ್ಕಂಧದ ಜ್ಞಾನಯಜ್ಞ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಭಗವಂತನನ್ನ ಸ್ಮರಣೆ ಮಾಡ್ತಾ ಶ್ರೀಮದ್ ಭಾಗವತದ ದಶಮಸ್ಕಂಧದ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಜೋವಾಚ ಕಥಿತೋ ವಂಶ ವಿಸ್ತಾರಃ ಭವತಾ ಸೋಮಸೂರ್ಯಯೋಃ ರಾಜ್ಞಾಂಚೋಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಪರೀಕ್ಷಿನ್ ಮಹಾರಾಜ ಶುಕಮುನಿಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಸೋಮಸೂರ್ಯಯೋಃ ವಂಶವಿಸ್ತಾರಃ ಭವತಾ ಕಥಿತಃ. ಸೋಮ ಹಾಗೂ ಸೂರ್ಯ, ಸೋಮ ಅಂದ್ರೆ ಚಂದ್ರ, ಚಂದ್ರ ಸೂರ್ಯರ ವಂಶ ವಿಸ್ತಾರ ಈಗಾಗಲೇ ನೀವು ಹೇಳಿದ್ರಿ. ಈಗ ನನಗನ್ನಿಸ್ತಾ ಇದೆ ಭಗವಂತ ಯದುವಂಶದಲ್ಲಿ ಅವತರಿಸಿದ ಕೃಷ್ಣನಾಗಿ ಅವನ ಚರಿತ್ರೆಯನ್ನು ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದರು. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಧರ್ಮಶೀಲನಾದಂಥ ಯದುರಾಜ, ಅಂಥವನ ವಂಶದಲ್ಲಿ ಕೃಷ್ಣನಾಗಿ ಅವತರಿಸಿದ ನಾರಾಯಣ, ಅವನ ಚರಿತ್ರೆಯನ್ನು ನನಗೆ ವಿವರಣೆ ಮಾಡ್ರಿ ಅಂತ ಕೇಳ್ತಾ ಇದೆ. ಅವತೀರ್ಯ ಯದೋರ್ವಂಶೆ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಶ್ವಾತ್ಮ ತಾನಿನೋ ವದ ವಿಸ್ತರಾತ್. ಯದುವಂಶದಲ್ಲಿ ಭಗವಂತ ಭೂತಭಾವನ ಅವತಾರ ಮಾಡಿ ಏನೆಲ್ಲ ಚರಿತ್ರೆಗಳನ್ನು ನಡೆಸಿದ ಅದನ್ನು ನನಗೆ ವಿಸ್ತಾರ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಶಮಸ್ಕಂಧದ ಶ್ರವಣ ಮಾಡಿದರೆ ಎಂಥ ಪಾಪಗಳಿದ್ರೂ ಕೂಡ ಪರಿಹಾರ ಮಾಡ್ತದಂತ. ಗೋಹತ್ಯೆ, ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ಇಂಥ ಅನೇಕ ಪಾಪಗಳನ್ನು ಪರಿಹರಿಸುವಂತಹ ಶಕ್ತಿ ದಶಮಸ್ಕಂಧಕ್ಕಿದೆ ಅಂತ ಹೇಳ್ತಾರೆ. ದಶಮಸ್ಕಂಧ ಅಭೀಷ್ಟಗಳನ್ನು ಪೂರ್ಣ ಮಾಡುವಂತಹ ಸ್ಕಂಧ ಅಂತ. ಏನೇನೋ ಮನಸ್ಸಿನಲ್ಲಿ ಅಭೀಷ್ಟಗಳಿರ್ತಾವೆ, ಆ ಭಕ್ತರ ಅಭಿಲಾಷೆಗಳನ್ನೆಲ್ಲ ಭಗವಂತ ಪೂರ್ಣ ಮಾಡ್ತಾ ಬರ್ತಾನಂತ.
ಅನಿಷ್ಟ ಪರಿಹಾರಕ್ಕೂ ಹೌದು, ಇಷ್ಟ ಪ್ರಾಪಕ್ಕೂ ಹೌದು ಅಂತ ತಿಳಿಸ್ತಾರೆ ದಶಮ ಸ್ಕಂಧದ ಬಗ್ಗೆ. ಯಾಕೆ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಈ ಸ್ಕಂಧಗಳಲ್ಲಿ ಪರಿಪೂರ್ಣವಾಗಿ ತನ್ನ ಮಹಿಮೆಯನ್ನು ಪ್ರಸ್ತಾಪ ಮಾಡ್ತಾ ಬರ್ತಾನೆ. ಅವನ ಮಹಿಮೆಯನ್ನೇ ಹೇಳಿದ್ದಾನೆ. ನವಮ ಸ್ಕಂಧದ ಕೊನೆಯಲ್ಲಿ ಕೃಷ್ಣಾವತಾರದ ಸಂಕ್ಷೇಪ ಹೇಳಿದ್ರು. ಹಾಗಾಗಿ ಪರೀಕ್ಷಿತ ಅದರ ವಿಸ್ತಾರ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿತ್ತು ಅಂಶಗಳು ಅಂತ ತಿಳಿಸ್ತಾರೆ. ಕೃಷ್ಣನ್ ಕಥೆ ಕೇಳೋದು ಅಂದ್ರೆ ಎಲ್ರಿಗೂ ಕೂಡ ಅದನ್ನು ಹೇಳಲಿಕ್ಕಾಗಲ್ಲ. ಎಂಥವ್ರು ಹೇಳ್ಬೋದು, ಎಂಥವ್ರು ಕೇಳಬಹುದು ಅಂದ್ರೆ ವಿಷಯದ ತೃಷೆ ಯಾರು ಬಿಟ್ಟಿರ್ತಾರೆ, ಯಾರಿಗಿರಲ್ಲ ಅಂಥವ್ರು ಹೇಳ್ಬೋದು. ನಿವೃತ್ತ ತರ್ಷೈ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾತಿ ಮುಕ್ತಾತ್. ಯಾರು ವಿಷಯಗಳ ತೃಷೆಯನ್ನು ಬಿಟ್ಟು ಅಲಂಬುದ್ಧಿಯನ್ನು ಪಡ್ಕೊಂಡಿರ್ತಾರೆ ಅಂಥವರಿಗೆ ಶ್ರೀಕೃಷ್ಣನ ಕಥೆ ಅಭಿರುಚಿಸ್ತದೆ, ಬಹಳ ಅಪೇಕ್ಷಿತ ಅನಿಸ್ತದೆ. ಅದು ಬೇಕು, ನಮಗೆ ಈ ಭಗವಂತನ ಕಥಾಮೃತ ಬೇಕು ಅನಿಸ್ತದೆ. ಅಂಥವ್ರು ಹೇಳ್ತಾರೆ, ಅಂಥವ್ರು ಅದನ್ನು ಕೇಳ್ತಾರೆ. ಯಾಕೆಂದ್ರೆ ಎಲ್ಲ ವಿಷಯಗಳನ್ನು ಅನುಭವಿಸಿದ ಮೇಲೆ ಇನ್ನು ಸಂಸಾರ ಬೇಡ ಅಂತ ಅನಿಸಲೇಬೇಕು. ಇನ್ನೂ ಯಾರಿಗೆ ಅನಿಸಿಲ್ಲ ಅವ್ರು ಇನ್ನೂ ಅನುಭವಿಸಿಲ್ಲ ಅಂತೇಳಿ ಅಭಿಪ್ರಾಯ. ಅನುಭವಿಸಿದ ಬಳಿಕ ಅದರ ಮೇಲೆ ಅಲಂಬುದ್ಧಿ ಬಂದೇ ಬಂದಿರ್ತದೆ. ಅಂಥವರಿಗೆ ಭಗವಂತನ ಕಥೆ ಅದು ಭವೌಷಧಾತ್, ಸಂಸಾರ ರೋಗಕ್ಕೆ ಔಷಧಿಯಂತೆ ಇರುವಂತಹದ್ದು. ಶ್ರೋತ್ರ ಮನೋಭಿರಾಮಾತ್, ಕಿವಿಗಳಿಗೂ ಮನಸ್ಸಿಗೂ ಬಹಳ ಇಂಪಾದದ್ದು. ಅಂಥದ್ದನ್ನ ಶ್ರೀಕೃಷ್ಣನ ಕಥೆಯನ್ನ ಸಂಸಾರದಲ್ಲಿ ಬೇಡ ಸಂಸಾರ ಅಂತ ಇನ್ನು ಅಪೇಕ್ಷೆ ಪಡುವವರು ಆ ಕಥೆಯಲ್ಲಿ ರತರಾಗಿ ಆಗ್ತಾರೆ. ಯಾರಿಗೆ ಇನ್ನೂ ಬಂದಿಲ್ಲ ವಿಷಯದ ಅಭಿಲಾಷೆ, ಇನ್ನೂ ಕೂಡ ಅವರಿಗೆ ಒಳಗೊಳಗೆ ಇದೆ ಅಂಥವರು ಅದನ್ನ ಇಷ್ಟಪಡಲ್ಲ ಅಂತ ವಿವರಣೆ ಕೊಡ್ತಾನೆ ಪರೀಕ್ಷಿತ. ಮತ್ತೊಂದು ಮಾತು ಹೇಳ್ತಾನೆ, ಅವನ ಮಹಾತ್ಮ್ಯ ಅನುಭವ ಸಿದ್ಧವಾದದ್ದು. ಅದು ನನಗೂ ನನ್ನ ಹಿರಿಯರಿಗೂ ಅನುಭವ ಸಿದ್ಧ, ಅದಕ್ಕೆ ಅವನ ಕಥೆ ಹೇಳ್ರಿ ಅನ್ನಂತ. ಕೃಷ್ಣನ್ ಮಹಾತ್ಮ್ಯ ಅವನ ಹಿರಿಯರಿಗೆ ಹೇಗೆ ಅನುಭವ ಸಿದ್ಧ ಅಂದ್ರೆ ಪರೀಕ್ಷಿತ ಹೇಳ್ಕೊಳ್ತಾನೆ, ಪಿತಾಮಹ ಮೇ ಸಮರೇ ಮರಂಜಯೈ ದೇವವ್ರತಾದ್ಯಾತಿರಥೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮ ಯತ್ಪ್ಲವಾಹ. ಯತ್ಪ್ಲವಾಹ ಅವನು ಹೇಳ್ತಾನೆ ತನ್ನ ಹಿರಿಯರ ಬಗ್ಗೆ. ಯಾವ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ಲವಾಹ ಅಂದ್ರೆ ದೋಣಿಯಂತೆ ಮಾಡಿಕೊಂಡು ಪಿತಾಮಹ ಮೇ ಪಿತಾಮಹ ನನ್ನ ಅಜ್ಜಂದರು ಪಾಂಡವರು ಕೌರವರ ಸೈನ್ಯ ಸಾಗರವನ್ನೇ ದಾಟಿಬಿಟ್ರಂತೆ. ಕುರು ಸೈನ್ಯ ಸಮುದ್ರದಷ್ಟಿತ್ತು. 18 ಅಕ್ಷೋಹಿಣಿಯಲ್ಲಿ 11 ಅಕ್ಷೋಹಿಣಿ ಕೌರವರ ಸೈನ್ಯ ಇತ್ತು. ಭೀಷ್ಮ, ದ್ರೋಣ, ಕೃಪರಂತಹ ದೊಡ್ಡ ದೊಡ್ಡ ತಿಮಿಂಗಿಲಗಳಿದ್ವು ಈ ಸಾಗರದಲ್ಲಿ. ಇದನ್ನು ದಾಟೋದು ಅಂದ್ರೆ ಅಷ್ಟು ಸುಲಭ ಸಾಧ್ಯನೇ? ಆದರೆ ದಾಟಿದ್ರು. ಯಾರ ಬಲದಿಂದ? ಯತ್ ಪ್ಲವಾಹ, ಯಾವ ಶ್ರೀಕೃಷ್ಣ ಪರಮಾತ್ಮನಂಥ ದೋಣಿಯನ್ನು ಆಶ್ರಯಿಸಿ ಒಂದು ಗೋಷ್ಪಾದ ದಾಟಿದ ಹಾಗೆ ದಾಟಿದ್ದಾರೆ. ಒಂದು ಗೋವಿನ ಹೆಜ್ಜೆಯನ್ನ ದಾಟೋ ಅಂದ್ರೆ ಎಷ್ಟೊತ್ತು ಬೇಕು? ಪಾಂಡವರಿಗೆ ಶ್ರೀಕೃಷ್ಣನನ್ನ ಆಶ್ರಯಿಸಿದ್ದಕ್ಕೆ ಅವನೇ ದೋಣಿಯಾದ, ಅನಾಯಾಸೇನ ದಾಟಿದ್ದಾರೆ. ಇದು ನಮ್ಮ ಹಿರಿಯರಿಗೆ ಭಗವಂತನ ಮಹಿಮೆ ಅನುಭವಕ್ಕೆ ಬಂದದ್ದು. ಆದ್ರಿಂದ ಅಂಥ ಕೃಷ್ಣನ ಚರಿತ್ರೆ ನನಗೆ ಹೇಳ್ರಿ ಅಂತ ಅನ್ನತ್ತು. ಅಂದ್ರೆ ಅಭಿಪ್ರಾಯ, ನಾವು ಸಂಸಾರ ಸಾಗರ ದಾಟಬೇಕಾಗಿದೆ. ಪಾಂಡವರು ನಮ್ಮ ಅಜ್ಜಂದ್ರು ಕೌರವರ ಸಾಗರ, ಸೈನ್ಯ ಸಾಗರ ದಾಟಬೇಕಿತ್ತು. ನಾವು ಸಂಸಾರ ಸಾಗರ ದಾಟಬೇಕಿದೆ. ಅವನ ಕಥೆ ಹೇಳಿದ್ರೆ ಅವನೇ ನಮಗೆ ದೋಣಿ ಆಗ್ತಾನೆ.
ನಮ್ಮ ಸಂಸಾರವನ್ನು ಗೋಷ್ಪಾದದಂತೆ ನಾವು ದಾಟಬಲ್ವು, ಅದಕ್ಕೆ ಕೃಷ್ಣನ ಕಥೆ ಹೇಳ್ರಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತನ್ನಂತ. ಎರಡನೇ ಅಂಶ, ನನಗೆ ಎಂಥ ಉಪಕಾರ ಮಾಡಿದ್ದಾನ ಆ ಕೃಷ್ಣ, ನಾನು ಅದನ್ನು ಎಂದೂ ಮರಿಲಾರೆ, ಆದ್ರಿಂದ ಅವನ ಕಥೆ ಹೇಳ್ರಿ ಅಂತ ಕೇಳ್ಕೊಂಡಂತ. ಏನು ಉಪಕಾರ ಮಾಡಿದ ನಿನಗೆ ಅಂದ್ರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತಾತ್ತ ಚಕ್ರಃ ಮಾತುಶ್ಚ ಮೇ ಯಃ ಶರಣಂ ಗತಾಯಾಃ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಕಂ ಅಂತ, ನಾನು ನನ್ನ ತಾಯಿ ಗರ್ಭದಲ್ಲಿರುವಾಗ ದ್ರೌಣಿ ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಪ್ರಯೋಗ ಮಾಡಿಬಿಟ್ರು. ಆ ಅಸ್ತ್ರದ ಬಾಧೆಗೆ ಗರ್ಭದಲ್ಲೇ ನಾನು ಸುಟ್ಟೋಗ್ಬೇಕಾಗಿತ್ತು. ಆದರೆ ನನ್ನ ತಾಯಿ ಶರಣು ಹೋದ್ಲು ಕೃಷ್ಣನನ್ನ. ಹಾ ಕೃಷ್ಣ, ದ್ವಾರಕಾ ವಾಸಿನ್ನಂತ ಕೃಷ್ಣನನ್ನ ಶರಣು ಹೋದ್ಲು. ಭಗವಂತ ಆ ಕ್ಷಣಕ್ಕೆ ಬಂದು ಗರ್ಭದೊಳಗೆ ಪ್ರವೇಶ ಮಾಡಿದ. ಗರ್ಭದಲ್ಲಿ ಪ್ರವೇಶಿಸಿ ಕೈಯಲ್ಲಿ ಶಂಖಚಕ್ರ ಗದ ಪದ್ಮಧಾರಿಯಾಗಿ ಒಂದು ಸ್ವಲ್ಪ ನನಗೆ ಆತಂಕ ಆಗದಂತೆ, ನನಗದರಿಂದ ಏನೂ ಬಾಧೆ ಆದಂತೆ ರಕ್ಷಣೆ ಮಾಡಿಬಿಟ್ಟೆ. ನನ್ನನ್ನೂ ರಕ್ಷಿಸಿದ, ನನ್ನ ಹೊತ್ತ ನನ್ನ ತಾಯಿಯನ್ನೂ ರಕ್ಷಿಸಿದ ಅಂತ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಕಂ ಸಂತಾನ ಬೀಜಂ ಕುರು ಪಾಂಡವಾನಾಂ. ಕೃಷ್ಣ ರಕ್ಷಣೆ ಮಾಡ್ಲಿಕ್ಕೇನ್ ಕಾರಣ? ಸಂತಾನ ಬೀಜಂ ಕುರು ಪಾಂಡವಾನಾಂ. ಪಾಂಡವರ ಸಂತತಿ ಮುಂದೆ ಉಳಿಬೇಕು ಅಂದ್ರೆ ಇದೊಂದೇ ಮಗು ಅಂತ, ಇನ್ಯಾವುದೂ ಇಲ್ಲ. ಅಂಥ ಸಂತತಿ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಅಶ್ವತ್ಥಾಮ. ಅದನ್ನ ತಡೆಗಟ್ಟಿದ, ನನ್ನ ತಾಯಿಯನ್ನ ರಕ್ಷಣೆ ಮಾಡಿದ ಅಂಥ ಕೃಷ್ಣ ಪರಮಾತ್ಮನ ಚರಿತ್ರೆ ನನಗೆ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ನಂತೆ. ನೋಡ್ರಿ, ಇಷ್ಟು ಅಭಿಲಾಷೆ ಬಂದಾಗ ಕೃಷ್ಣನ ಕಥೆ ಹೇಳಿದ್ರೆ ಎಷ್ಟು ಬೇಗ ಮನಸ್ಸಿಗೆ ಹೋಗ್ತದೆ. ಏನು ಅನುಭವಕ್ಕೆ ತಂದ್ಕೊಳ್ದೆ ಇದ್ದಾಗ ಕೃಷ್ಣನ ಕಥೆ ಹೇಳಿಬಿಟ್ರೆ ಏನಿರಲ್ಲ. ನಮ್ಮಲ್ಲಿ ಅಂತಿರ್ತಾರೆ, ಈ ಬೋರ್ಗಲ್ ಮೇಲೆ ನೀರು ಹುಯ್ದಾಗೆ ಅಂತ. ಸಂಸಾರದ ಅಭಿಲಾಷೆಗಳನ್ನ ದೂರ ಮಾಡ್ಕೊಂಡಿರೋದಿಲ್ಲ, ಕಾಮಕ್ರೋಧಗಳನ್ನ ಬಿಡಬೇಕು ಅನ್ನೋ ಅಭಿಲಾಷೆ ಬಂದಿರಲ್ಲ, ದೇವರನ್ನ ಕಾಣಬೇಕು ಅನ್ನುವಂತಹ ಉತ್ಸಾಹ ಹಪಹಪಿ ಇರಲ್ಲ. ಅಂಥವರಿಗೆಲ್ಲ ಕೃಷ್ಣನ ಕಥೆ ಅದು ಬೋರ್ಗಲ್ ಮೇಲೆ ನೀರು ಹರಿದ ಹಾಗೆ ಆಗ್ಬಿಡ್ತು. ಪರೀಕ್ಷಿತನಂತೂ ಅಂಥ ಸ್ಥಿತಿ ಇರಲಿಲ್ಲ. ಹೇಗೆ ರಕ್ಷಿಸ್ತಾನೆ ಭಗವಂತ ಭಕ್ತರನ್ನೆಲ್ಲ, ಏನ್ ಮಹಿಮೆಗಳದ್ದು ಮಾಡಿದ, ನನಗೇ ಸ್ವತಃ ಅನುಭವಕ್ಕೆ ಬಂದಿದೆ ಆ ಕೃಷ್ಣಂದು, ಇನ್ನು ಉಳಿದವರಿಗೂ ಬಂದಿರ್ತದೆ, ಅದಕ್ಕೆ ಅವನ ಕಥೆ ಹೇಳ್ರಿ ಅಂತ ಕೇಳಿದ್ದಾರೆ. ಹಾಗಾಗಿ ಇಂಥ ಕೃಷ್ಣ ಅಂತ ಸ್ಮರಣೆ ಮಾಡಿ ಕಥೆ ಕೇಳಿದ್ರಿಂದ ನಾವು ಶ್ರೀಕೃಷ್ಣನ ಕಥೆಯಲ್ಲಿ ಈ ರೀತಿ ಆಸಕ್ತಿ ತೋರ್ಬೇಕು ಅನ್ನೋದು, ಇಂಥ ಶ್ರದ್ಧೆ ಇರಬೇಕು ಆ ಕಥೆಯ ಬಗ್ಗೆ ಅಂತ ಪರೀಕ್ಷಿತನ ಪ್ರಶ್ನೆಯ ಮೂಲಕವಾಗಿ ಭಾಗವತ ಸಂದೇಶ ಕೊಡ್ತದೆ. ಶ್ರೀಕೃಷ್ಣನ ಅವತಾರದ ವಿಸ್ತಾರವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏವಂ ನಿಶಮ್ಯ ಭೃಗುನಂದನ ಸಾಧುಪಾದಂ ವಯಾಸಕಿಸ್ಸ ಭಗವಾನ್ ಅಥ ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನಃ. ಭೃಗುನಂದನ ಸಾಧುವಾದಂ ಅಂತಾರೆ. ಉತ್ತಮವಾದಂಥ ಪ್ರಶ್ನೆ ಮಾಡಿದ್ದಾನೆ. ಹಾಗಾಗಿ ಅದನ್ನೆಲ್ಲ ವಿವರಣೆ ಕೊಡಬೇಕು. ಸೂತರ ಹೇಳುವಂಥ ಮಾತಿದು. ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣ ಚರಿತಂ ಕಲಿಕಲ್ಮಷಘ್ನಂ. ಕಲಿಕಲ್ಮಷವನ್ನ ದೂರ ಮಾಡುವ ಆ ಭಗವಂತನ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಹಿಂದೆ ದ್ವಾಪರದ ಅಂತ್ಯದಲ್ಲಿ ಭೂಮಿಗೆ ಭಾರ ಆಯ್ತಂತೆ. ಭೂಭಾರ ಅಂದ್ರೆ ದೇವರನ್ನ ದ್ವೇಷಿಸುವವರ ಸಂಖ್ಯೆ ಜಾಸ್ತಿ ಆಯ್ತು ಅಂತ. ಯಾಕಂದ್ರೆ ಈಗಲೂ ಭೂಮಿಗೆ ಭಾರ ಅಂತಿದ್ದೇ ಇತ್ತು. ಭಾರ ಅಂತ ಅದೇ ಅಭಿಪ್ರಾಯದಲ್ಲಿ ಕರೆಯೋದು. ನಾವು ನೀವು ತಿಳಿದಂತೆ ಕೆಜಿ ಭಾರ ಅಂತಲ್ಲ. ಇದು 10 kg ಜಾಸ್ತಿ ಆಯ್ತು, 20 kg ಜಾಸ್ತಿ ಆಯ್ತು, ಭೂಮಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಆ ಥರದ ಅಭಿಪ್ರಾಯ ಅಲ್ಲ.
ಭೂಮಿರ್ದೃಪ್ತ ನೃಪವ್ಯಾಜ ದೈತ್ಯಾನೀಕಶತಾಯುತೈಃ ದೃಪ್ತ ನೃಪವ್ಯಾಜ ದೈತ್ಯಾನೀಕಶತಾಯುತೈಃ. ಅತಿ ದೃಪ್ತರಾಗಿ ಅತ್ಯಂತ ಭಾರ ಆಗುವಂತೆ ಮಾಡ್ತಾರಂತೆ. ರಾಜರ ವೇಷದಲ್ಲಿ ಅಸುರರು ಹುಟ್ಟಿ ಬಂದಿದ್ರಂತೆ ಭೂಮಿ ಮೇಲೆ. ಹಾಗಾಗಿ ಭೂಮಿಗೆ ಭಾರ ಆಯ್ತು. ಆಕ್ರಾಂತ ಭೂರಿ ಭಾರೇಣ ಬ್ರಹ್ಮಾಣಂ ಶರಣಂ ಯಯೋ ಅಂತದೆ ಭಾಗವತ. ಭಗವಂತನನ್ನು ದ್ವೇಷಿಸುವವರ ಸಂಖ್ಯೆ ಹೆಚ್ಚಾದ್ರೆ ಭೂಮಿಗೆ ಭಾರ ಆಗ್ತದೆ. ಯಾಕಂದ್ರೆ ಭೂಮಿಯ ನಿಜವಾದ ಯಜಮಾನನೇ ಭಗವಂತ. ಸಾಧ್ವಿ ಶಿರೋಮಣಿಗೆ ಅತಿ ಹೆಚ್ಚು ಅಧರ್ಮ ಮಾಡೋರು, ದೇವರನ್ನು ದ್ವೇಷಿಸೋರು ಹೆಚ್ಚಾದಾಗ, ತನ್ನ ಯಜಮಾನನ ಬೈಯೋರು ಹೆಚ್ಚಾದಾಗ ಮನಸ್ಸಿಗೆ ಖೇದ ಆಗ್ತದೆ. ಇದರ ಪರಿಹಾರ ಆಗಬೇಕು ಅಂತ ಭೂಮಿ ಗೋರೂಪಳಾದ್ಲು. ಚತುರ್ಮುಖ ಬ್ರಹ್ಮನ ಹತ್ರ ಶರಣು ಬಂದು, ಗೋರೂಪಳಾಗಿ ಶರಣು ಬಂದದ್ದನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾಗ ಸಹಜ ಕರುಣಿಯಾದ ಚತುರ್ಮುಖ ತಾನು ಹಾಗೂ ರುದ್ರದೇವರನ್ನು ಕರೆದುಕೊಂಡು, ದೇವತೆಗಳನ್ನ ಕರೆದುಕೊಂಡು ಕ್ಷೀರಸಾಗರಕ್ಕೆ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದ್ರಂತೆ. ಕ್ಷೀರಾಬ್ಧಿ ಶಯನನಾದ ಶ್ರೀಹರಿಯನ್ನ ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಕೇಳ್ಕೊಂಡ್ರು. ಯಾಕಂದ್ರೆ ಭೂಮಿಯ ಮೇಲೆ ಇಷ್ಟೆಲ್ಲ ರಾಜರುಗಳು, ಅಂದ್ರೆ ರಾಜರ ವೇಷದಲ್ಲಿ ಅಸುರರು ಬಂದು ಅಧರ್ಮವನ್ನು ಹೆಚ್ಚು ಮಾಡಿಸ್ತಾ ಇದ್ದಾರೆ. ಧರ್ಮ ನಾಶ ಆಗ್ತಾ ಇದೆ. ಭಗವಂತನ ಸಂಕಲ್ಪ ಏನು? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಅಧರ್ಮ ಹೆಚ್ಚಾಗಿ ಧರ್ಮ ನಾಶ ಆಗ್ತದೆ ಅಂತಾದ್ರೆ ನಾನೇ ಅವತರಿಸಿ ಬಂದು ಧರ್ಮದ ಸ್ಥಾಪನೆ ಮಾಡ್ತೀನಿ ಅಂತಂದಿದೆ. ಇದೇ ಸಂಕಲ್ಪ ಭಗವಂತಂದಲ್ವೇ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಾಧುಗಳನ್ನು ರಕ್ಷಿಸಬೇಕು, ದುರ್ಜನರನ್ನು ಶಿಕ್ಷೆ ಕೊಡಬೇಕು, ಶಿಕ್ಷಿಸಬೇಕು, ಧರ್ಮದ ಸ್ಥಾಪನೆ ಆಗಬೇಕು. ಹಾಗಾಗಿ ಭೂಮಿಯ ಪ್ರಾರ್ಥನೆಯನ್ನ, ಭೂಮಿಯ ಅಳಲನ್ನ ಕೇಳಿ ಚತುರ್ಮುಖ ಇಷ್ಟೆಲ್ಲ ಕಾರ್ಯ ಮುಂದಾಗಲಿಕ್ಕಿದೆ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಪುರುಷ ಸೂಕ್ತದಿಂದ ಸ್ತುತಿಸಿದರು ಅಂತ. ತತ್ರ ಗತ್ವಾ ಜಗನ್ನಾಥಂ ದೇವದೇವಂ ವೃಷಾಕಪಿಂ ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತಃ. ಪುರುಷ ಸೂಕ್ತದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಭಗವಂತ ಸ್ತುತಿಗೆ ಪ್ರೀತನಾಗಿ ಬ್ರಹ್ಮದೇವರಿಗೆ ತಾನು ಆದೇಶವನ್ನು ಮಾಡ್ತಾನೆ. ನಾನು ಅವತರಿಸುವ ಮೊದಲು ಹಾಗೂ ಅವತರಿಸಿದ ನಂತರ ದೇವತೆಗಳು ಭೂಮಿಯ ಮೇಲೆ ಬರಲಿ ಅಂತ. ದೇವತೆಗಳು ಹುಟ್ಟಿದರೆ ಮುಂದಾಗುವ ಧರ್ಮಯುದ್ಧದೊಳಗೆ ಅವರಿಗೆ ಪಾಲು ಸಿಗ್ತದೆ. ಒಂದು ಕಾರ್ಯಕ್ಕೆ ತಾನು ಭೂಮಿಗೆ ಇಳಿತಾನೆ ಅಂದ್ರೆ ಅದಕ್ಕೆ ಪರಿವಾರವನ್ನೆಲ್ಲ ಕರ್ಕೊಂಡು ಬರ್ತಾನಂತೆ ಶ್ರೀಹರಿ. ಅಲ್ಲಿ ಧರ್ಮದ ಸ್ಥಾಪನೆ ಅಂತ ದೊಡ್ಡ ಕಾರ್ಯ ನಡೆದಾಗ ಅದಕ್ಕೆ ಪುಣ್ಯದ ಎಲ್ಲ ಸಿಂಹಪಾಲು ದೇವತೆಗಳಿಗೆ ಸಿಗಬೇಕು. ಎಷ್ಟು ಆಲೋಚನೆ ಮಾಡಿರ್ತಾನೆ. ಒಬ್ಬ ಪ್ರಧಾನಮಂತ್ರಿ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಅರೇಂಜ್ಮೆಂಟ್ ಇರ್ತದೆ ಇವತ್ತು ಅಲ್ವೇ? ಪ್ರಧಾನಮಂತ್ರಿಗೆ ಇಷ್ಟಿದೆ. ಇನ್ನು ಜಗದೊಡೆಯನಾದಂಥ ಶ್ರೀಹರಿ ವೈಕುಂಠದಿಂದ ಕೆಳಗೆ ಬರಬೇಕಾದ್ರೆ ಅವನಿಗೇನು ಯಾರು ಭಯ ಇದೆ ಅಂತಲ್ಲ, ಎಷ್ಟು ಆಲೋಚನೆ ಇರ್ತದೆ, ಎಷ್ಟು ಥರದ ಕಾರ್ಯ ನಡಿಬೇಕಿರ್ತದೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಅವನಿಗಂತೂ ಲಾಭ ಇಲ್ಲ. ಕೃಷ್ಣ ಸರ್ವಜ್ಞ, ಪರಿಪೂರ್ಣ, ಆಪ್ತ ಕಾಮ. ಆದ್ರೂ ಭೂಮಿಗೆ ಬರಬೇಕಾದ್ರೆ ಎಷ್ಟೆಲ್ಲ ಕೆಲಸ ಇಟ್ಕೊಂಡು ಬರ್ತಿರ್ತಾನೆ ಕರುಣೆಯಿಂದ. ಅದನ್ನೆಲ್ಲ ಬ್ರಹ್ಮದೇವರಿಗೆ ಹೇಳ್ದ. ಅದಕ್ಕನುಗುಣವಾಗಿ ಭಗವಂತ ವಸುದೇವ ದೇವಕಿ ಅಂತ ದಂಪತಿಗಳಲ್ಲಿ ಅವತರಿಸಿದ ಅಂತದೆ ಭಾಗವತ. ವಸುದೇವ ಗೃಹೇ ಸಾಕ್ಷಾತ್ ಭಗವಾನ್ ಪುರುಷ ಪರಃ ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರಿಯಃ. ಬ್ರಹ್ಮದೇವರು ಭಗವಂತನ ಮಾತನ್ನು ಕೇಳಿ ಉಳಿದ ದೇವತೆಗಳಿಗೆಲ್ಲ ಭಗವಂತನ ಮಾತು ಕೇಳಿರಲಿಲ್ಲ, ಬ್ರಹ್ಮದೇವರಿಗೆ ಮಾತ್ರ ಕೇಳ್ತಿತ್ತಂತೆ. ಹಾಗಾಗಿ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾರೆ, ವಸುದೇವನ ಹೆಂಡತಿ ದೇವಕಿಯಲ್ಲಿ ಭಗವಂತ ಅವತರಿಸ್ತಾನೆ, ಅವನ ಸೇವೆ ಮಾಡಬೇಕು, ಅವನ ಪ್ರೀತಿಗಾಗಿ ದೇವತೆಗಳು ದೇವತಾ ಸ್ತ್ರೀಯರು ಭೂಮಿಯಲ್ಲಿ ಅವತರಿಸಲಿ ಅಂತ ಬ್ರಹ್ಮದೇವರು ಆದೇಶ ಮಾಡಿದರು.
ಅದಕ್ಕೆ ಅನುಗುಣವೇ ಎಲ್ಲರೂ ಅವತಾರ ಮಾಡಿ ಬಂದರು ಅಂತಿದೆ. ಹೀಗೆ ಬ್ರಹ್ಮನ ಆದೇಶದಂತೆ ಭೂಮಿಯೂ ಕೂಡ ಸಾಂತ್ವನ ಹೇಳಿದ್ರು, ನಿನಗೆ ಸರಿ ಹೋಗ್ತದೆ, ನೀನು ಹೋಗ್ಬಾ ಅಂತ ಅವಳನ್ನು ಕೊಟ್ಕಳಿಸಿದ್ರು. ಅವಳು ಕೂಡ ಬಂದು ಮಥುರಾ ಪಟ್ಟಣ ಅಂತ ಯಾದವರ ರಾಜಧಾನಿ, ಅಲ್ಲಿ ಭಗವಂತ ಅವತಾರ ಮಾಡಿದ. ಶೂರಸೇನ ಅಂತ ರಾಜ ಇದ್ದ, ಅವನನ್ನ ಬಂಧೀಖಾನೆಯಲ್ಲಿ ಹಾಕಿ ಕಂಸ ಆಡಳಿತ ನಡೆಸ್ತಾ ಇದ್ದ. ದೇವಕಿ ಅವನ ತಂಗಿ ಆಗ್ಬೇಕು, ವಸುದೇವನಿಗೆ ಕೊಟ್ಟು ವಿವಾಹ ಮಾಡುವಾಗ ವಿವಾಹ ನಡೆದಾಗ ಒಂದು ಮೆರವಣಿಗೆ ಅಂತ ಮಾಡ್ತಿದ್ರಂತ. ಮೇಲ್ಗಡೆಯಲ್ಲಿ ಭಗವಂತ ಬ್ರಹ್ಮನಿಗೆ ಆಶ್ವಾಸನೆ ಕೊಟ್ಟಿದ್ದ, ಕೆಳಗಡೆಯಲ್ಲಿ ಕಂಸ ದೇವಕಿಯ ವಿವಾಹ ನಡೆಸಿದ್ದ. ವಿವಾಹದ ಸಮಯಕ್ಕೆ ಸರಿಯಾಗಿ ಮೆರವಣಿಗೆ ಹೊರಟಿದೆ, ಒಂದು ಅಶರೀರವಾಣಿ ಆಯ್ತಂತೆ. ಯಾಕಂದ್ರೆ ಕಂಸನಿಗೆ ಅಂತ ಹೇಳಬೇಕಾಗಿತ್ತು. ಅವನದೇ ಆದ ಕುಕೃತ್ಯಗಳು, ಅವನದೇ ಆದ ಸ್ವಾರ್ಥ, ಪರಮ ನೀಚ, ಬಹಳ ನೀಚ. ಅವನ ಪಾಪದ ಕೊಡ ತುಂಬಬೇಕು, ಅದಕ್ಕೊಂದು ಅಶರೀರವಾಣಿ ಆಯ್ತಂತೆ. ಏನಿತ್ತು ಅಶರೀರವಾಣಿಯಲ್ಲಿ ಅಂದ್ರೆ, ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತಾಯಾಂ ನಯಸೇ ಬುಧ. ದಾರಿಯಲ್ಲಿ ಹೋಗ್ತಿದೆ ರಥ, ಅಶರೀರವಾಣಿಯಲ್ಲಿ ಹೇಳ್ತದಂತೆ, ಯಾರನ್ನ ನೀನು ವಿವಾಹ ಮಾಡಿ ಕೊಟ್ಟು ಕಳಿಸ್ತಿದ್ದೀಯಲ್ಲಪ್ಪ, ಅವಳಲ್ಲೇ ಹುಟ್ಟುವಂತ 8ನೇ ಗರ್ಭ ನಿನ್ನ ಹಂತಕ ಅಂತ ಇಷ್ಟು ಹೇಳ್ತಷ್ಟೆ. ಇದಕ್ಕೆ ಮುಂದೂ ಇಲ್ಲ ಹಿಂದೂ ಇಲ್ಲ, ಅಲ್ಲಿಗೆ ನಿಲ್ಲಿಸಿದ್ರು. ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ಹಂತ ಯಾಂ ನಯಸೆ ಅಬುಧ. ಹೇ ಅಬುಧ, ಹೇ ಮಂದ, ಇವಳಲ್ಲಿ ಹುಟ್ಟೋ 8ನೇ ಗರ್ಭವೇ ನಿನ್ನ ಹಂತಕ. ಇಷ್ಟೇಳ್ತು ಅಶರೀರವಾಗಿ ನಿಂತೋಯ್ತು. ಆಗಲೇ ಖಡ್ಗ ಸೆಳೆದಿದ್ದ ಕಂಸ. ಇನ್ನೇನ್ ಹಾಕಬೇಕು, ಭಗಿನೀಂ ಹಂತು ಆರಬ್ಧ ಖಡ್ಗಪಾಣಿ ಕಚೆ ಗ್ರಹೀತೆ. ಭಗಿನೀಂ ಹಂತು ಆರಬ್ಧ, ಹಿಂದು ಮುಂದು ವಿಚಾರ ಮಾಡದೆ ಕೊಲ್ಲಲಿಕ್ಕೆ ಹೋಗ್ಬಿಟ್ಟ ಕಂಸ. ಅದಕ್ಕೆ ಅಂತಾರೆ ಸೂತ ಪುರಾಣಿಕರು, ಎಷ್ಟು ಸ್ವಾರ್ಥ ಇರ್ತದೆ ಅಂದ್ರೆ, ತಾವು ಬದುಕಬೇಕು, ತಮಗ ಆಪತ್ತು ಬರ್ತದೆ ಅಂದ್ರೆ ಯಾರನ್ನೂ ನೋಡಲ್ಲಂತೆ ಸ್ವಾರ್ಥಿಗಳು. ಹಾಗಾಗಿ ತನ್ನನ್ನೇ ಅಲ್ಲಿ ಕೊಲ್ಲೋ ಮಗನನ್ನು ಇವಳು ಹಿಡಿತಾಳು ಅಂತ ಅವಳನ್ನೇ ಕೊಲ್ಲಿಕ್ಕೆ ಹೋಗ್ಬಿಟ್ಟ. ಆವಾಗ ವಸುದೇವ ಎದ್ದು ನಿಂತು ತಡೆದು ಕಂಸನನ್ನ ಸಾಮೋಪಾಯದ ಮಾತಿನಿಂದ ಅವನನ್ನ ತಡೆ ಹಿಡದ ಅಂತ ಭಾಗವತದಲ್ಲಿ ಬರ್ತದೆ. ವಸುದೇವವಾಚ ಸ ಕಥಂ ಭಗಿನೀಂ ಹನ್ಯಾಹ ಸ್ತ್ರೀಯಮುದ್ವಾಹ ಕರ್ಮಣಿ. ಅಲ್ಲೋ, ಒಂದು ಹೆಣ್ಣನ್ನು ಹೀಗೆ ಕೊಲ್ತಿದ್ಯಲ್ಲೋ, ರಾಜನ ಸ್ಥಾನದಲ್ಲಿ ಕೂತ್ಕೊಂಡು. ಬರೀ ಹೆಣ್ಣಲ್ಲಪ್ಪ, ಮೇಲಾಗಿ ನಿನ್ನ ಭಗಿನಿ ತಂಗಿ ಆಗ್ಬೇಕವಳು, ಅದು ಮದುವೆ ಸಮಯದಲ್ಲಿ. ಮೃತ್ಯು ಹುಟ್ಟಿದವರಿಗೆ ತಪ್ಪಿದ್ದಲ್ಲಪ್ಪ ಕಂಸ. ನೋಡಿ ಅವನ ಮಾತಾಗಿತ್ತು, ಮೃತ್ಯು ಜನ್ಮವತಾಂ ವೀರ ದೇಹೇನ ಸಹಜಾಯತೆ. ದೇಹ ಬರುವಾಗ್ಲೇನೆ ಆ ದೇಹದ ಮೃತ್ಯು ಎಂದು ಅಂತ ಅದು ಸಮಯ ನಿಗದಿತವಾಗೇ ಬಂದಿರ್ತದೆ. ಇಂದು ಆಗ್ಬೋದು, 1 ವರ್ಷ ತಡೆದು ಆಗ್ಬೋದು, ಆದ್ರೆ ಮೃತ್ಯು ಆಗಲ್ಲ ಅಂತ ಮಾತ್ರ ನಾವು ಭಾವಿಸಬಾರದು ಅಂತಂದ. ಈ ಎಚ್ಚರಿಕೆ ನಮಗಿರ್ಬೇಕು ಅಂತಾನೆ ವಸುದೇವ. ನಾವು ನಮ್ದೇ ಓಘದಲ್ಲಿ ಜೀವನ ನಡೆಸ್ತಾ ಇರ್ತೀವಿ. ಇಂದಲ್ಲ ನಾಳೆ ಮೃತ್ಯು ಅಪ್ಪಳಿಸ್ಲಿಕ್ಕಿದೆ ಅನ್ನೋ ಎಚ್ಚರಿಕೆಯಲ್ಲಿ ನಡೆಸ್ಬೇಕಂತೆ ಬದುಕನ್ನು. ಅಥವಾ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಭೂಮಿಗೆ ಬಂದು ದೇಹ ಪಡ್ಕೊಂಡವನಿಗೆಲ್ಲ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಇನ್ನುಳಿದದ್ದು ಅವರಿಗೆ ಆಗ್ತದೋ ಬಿಡುತ್ತದೋ ಇಲ್ವೋ ಅದು ಬೇರೆ. ಇವತ್ತು ಆಗ್ಬೋದು, ಇನ್ನೊಂದು 100 ವರ್ಷಕ್ಕಾದರೂ ಮರಣ ಬಂದೇ ಬರ್ತದೆ. ಹೀಗೆ ವಸುದೇವ ಪರಿಸಾಂತ್ವನ ಮಾಡ್ತಾನೆ, ಸಾಮೋಪಾಯದ ಮಾತುಗಳನ್ನಾಡಿ ಅಂತ ಭಾಗವತದಲ್ಲಿ ಬರ್ತದೆ. ಸಾಮ ಅಂತಂದ್ರೆ ಅದರಲ್ಲಿ ಒಂದು ಪ್ರಭೇದ ಇದೆ, ನಾವು ಕೂಡ ಇದನ್ನು ಕಲ್ತಿರ್ಬೇಕು. ಸಾಮ ಅಂತಂದ್ರೆ ಯಾವ ತರ ಇರ್ತದೆ ಅಂತ ಅದನ್ನು ತಿಳಿಸ್ತಾರೆ. ಸಾಮ ಪಂಚವಿಧಂ ಭೇದೋ ದೃಷ್ಟಾದೃಷ್ಟ ಭಯಂ ವಚಃ
ಸಂಬಂಧ ಲಾಭೋಪಕೃತಿ ಅಭೇದೋ ಗುಣಕೀರ್ತನಂ ಅಂತ. ಸಂಬಂಧ, ಲಾಭ, ಉಪಕೃತಿ, ಅಭೇದ, ಗುಣಕೀರ್ತನ ಅಂತ. ಕೆಲವರನ್ನ ಬಹಳಷ್ಟು ಹೊಗಳಿ ಬಿಟ್ರೆ ಸಿಟ್ಟು ಕಡಿಮೆ ಆಗಿಬಿಡ್ತದೆ. ನನ್ನ ಹೊಗಳಿದ್ನಲ್ಲ ಅಂತ. ಅವನೆಲ್ಲ ಆ ಗುಣ ಇರ್ತದೋ ಬಿಡ್ತದೋ ಅವನನ್ನು ಕೀರ್ತನೆ ಮಾಡಿಬಿಡುದು. ಎಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದಿರಿ ನೀವು, ಎಷ್ಟು ಕಡೆ ದಾನ ಮಾಡಿದಿರಿ, ಎಷ್ಟು ಬಿಲ್ಡಿಂಗ್ ಕಟ್ಟಿಸಿಕೊಟ್ಟಿಸಿದಿರಿ, ಎಷ್ಟು ಬಡವರನ್ನ ನೀವು ಕೆಲಸ ಕೊಟ್ಟು ಅವರಿಗೊಂದು ಹೊಟ್ಟೆಪಾಡು ನಡೆಸೋ ಹಾಗೆ ಮಾಡಿದಿರಿ. ನಿಮ್ಮಂಥವ್ರು ಹೀಗೆ ಖಡ್ಗ ಎತ್ತಿ ಒಂದು ಹೆಣ್ಣನ್ನ ಅದು ವಿವಾಹದ ಸಮಯಕ್ಕೆ ಅಂತಂದು ಕೂಡಲೇ ಕೆಲವರು ಖಡ್ಗ ಕೆಳಗೆ ಇಳಿಸ್ಬಿಡ್ತಾರೆ. ಕೆಲವರಿಗೆ ಸಂಬಂಧದ ಬಗ್ಗೆ ತಿಳುವಳಿಕೆ ಮಾಡಿಸಿದ್ರೆ, ಕೆಲವರಿಗೆ ಉಪಕಾರ ಮಾಡಿದ್ರೆ, ಅವ್ರಿಗೇನೋ ಒಂದು ಬೇಕಾಗಿರ್ತದೆ, ಅದನ್ನು ಕೊಟ್ಟರು ಸರಿ. ಹೀಗೆ ಒಂದೊಂದಲ್ಲ ಒಂದೊಂದು ಅಂತ ಹೇಳ್ತಾರೆ. ಇಲ್ಲಿ ಅಂಥ ಸಾಮ ವಿಶೇಷವನ್ನೇ ಬಳಸಿದ್ದಂತೆ ವಸುದೇವ. ಯಾಕಂದ್ರೆ ಖಡ್ಗ ಕೆಳಗಿಳಿಸಿದ್ರೆ ಸಾಕಾಗಿದೆ ಈಗ. ಇದನ್ನೇ ಹೆಚ್ಚು ಮಾಡೋದು ಅದನ್ನೇ. ಅದರಲ್ಲಿ ಅವನು ಗುಣಕೀರ್ತನ ಮಾಡಿಬಿಟ್ಟ. ಸಾವು ಮತ್ತು ಹುಟ್ಟುಗಳ ಮಧ್ಯದಲ್ಲಿ ಯಾರೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ತತ್ವನೂ ಹೇಳ್ದ. ದೇಹದ ಬಗ್ಗೆ ಅಸ್ಥಿರತೆಯನ್ನು ಹೇಳ್ದ. ಅಂತೂ ನಾನಾ ರೀತಿ ಗುಣಕೀರ್ತನವನ್ನು ಮಾಡಿ ಕಂಸದಿಂದ ಅವಳನ್ನ ಬಚಾವು ಮಾಡಿಬಿಟ್ಟ. ಎಲ್ಲಿ ತನಕ ಹೋದ ಅಂದ್ರೆ, ನೋಡು ಕಂಸ, ಇವಳನ್ನ ನೀನು ಕೊಲ್ಲಬೇಡ, ನಿನಗೇನ್ ಆಗ್ಬೇಕು ಹೇಳು, ಅದನ್ನ ನಾನು ಮಾಡ್ತೀನಿ. ನೀನು ಬದುಕಬೇಕಷ್ಟೇ, ತಲೆ ಒಳಗೆ ನೀನು ಬದುಕಬೇಕು ಅಂತಿದೆ. ಇವಳಲ್ಲಿ ಹುಟ್ಟೋ 8ನೇ ಗರ್ಭ ಅಂತ ಮೃತ್ಯು ಅಂತಿದೆ. ಆ ಗರ್ಭವನ್ನೆಲ್ಲ ಹುಟ್ಟಿದ ಕೂಡಲೇ ತಂದು ಕೊಡ್ತೀನಿ, ಅವಳನ್ನು ಬಿಟ್ಬಿಡು ಅಂತಂದು. ಇಷ್ಟು ಹೇಳಿದ್ಮೇಲೆ ಮತ್ತಿನ್ನೇನು? ಇಷ್ಟು ಹೇಳಿದ್ಮೇಲೆ ಹಿಂದೂ ಮುಂದೂ ಆಗದೆ ಇರೋ ಹಾಗೆ ಯಾವ್ಯಾವ್ದು ಹುಟ್ಟುತ್ತದೆ ಮಕ್ಕಳನ್ನು ನಿನಗೆ ತಂದು ಕೊಡ್ತೇನೆ ಅಂತಂದು. ಸಾಂತ್ವಯಾಮಾಸ ವೈಶೌರಿಹಿ ಬಹುಮಾನ ಪುರಸ್ಸರಂ. ಆ ವಸುದೇವ ಇಷ್ಟು ಮಾತಾಡ್ತಾ ಇದ್ದಾನೆ ಎಂದಾಗ, ಸರಿ ಬಿಡು, ಹಾಗಾದ್ರೆ ತಂದು ಕೊಡ್ತಾನೆ. ಹುಟ್ಟಿದ ಮಗುವನ್ನು ಕೊಂದರೂ ಕೂಡ ನನ್ನ ಮೃತ್ಯು ಇಲ್ಲ ಅಂತ ಆಗ್ತದೆ, ಇವಳನ್ನ ಯಾಕೆ ಬಿಡಬೇಕು ಪಾಪ ಅಂತ ಅವಳನ್ನು ಬಿಟ್ಬಿಟ್ಟೆ. ಅದಕ್ಕೆ ಅಂತಾರೆ, ನಹ್ಯಸ್ಯಾಸ್ತೆ ಭಯಂ ಸೌಮ್ಯ ಯದ್ವೈ ತ್ವಾಹ ಅಶರೀರವಾಕ್ ಪುತ್ರಾನ್ ಸಮರ್ಪಯಿಷ್ಯೆ ಸ್ಯಾ ಯತಸ್ತೆ ಭಯಮುತ್ಥಿತಂ. ನಿನಗಿನ್ನು ಭಯ ಬೇಡ, ಯಾವುದರಿಂದ ಭಯ ಬರ್ತದೆ ಅದೇ ಇಲ್ಲ ಅಂತ ಅನಿಸ್ಬಿಡುವಂತೆ. ಹುಟ್ಟಿದ ಕೂಡಲೇ ನಿನಗೆ ತಂದು ಕೊಟ್ಬಿಡ್ತೀನಿ. ಅಶರೀರವಾಣಿಯಲ್ಲಿ ಹೇಳಿದಂತೆ ನಿನಗೆ ಹುಟ್ಟಿದ ಮಗುವನ್ನು ತಂದು ಕೊಡ್ತೀನಿ. ಪುತ್ರಾನ್ ಸಮರ್ಪಯಿಷ್ಯೆ, ಈಗಿನ ಭಯ ಇಲ್ಲಲ್ಲಪ್ಪ, ಅವಳನ್ನು ಬಿಟ್ಬಿಡು ಅಂತ ಬಿಡಿಸ್ಬಿಟ್ಟು. ನೋಡಿ, ಹೀಗೆ ಸ್ವಾರ್ಥಿ ಕಂಸನಿಗೂ ತಪಸ್ವಿಯಾದ ವಸುದೇವನಿಗೂ ನಡೆದಂತಹ ಸಂವಾದವನ್ನು ಭಾಗವತ ನಮಗೆ ಬಹಳ ಸ್ಫುಟವಾಗಿ ಒಂದು ವಿಷಯವನ್ನ ಸಂದೇಶವಾಗಿ ಕೊಡುತ್ತದೆ. ಹುಟ್ಟು ಸಾವು ಮನುಷ್ಯನಿಗೆ ತಪ್ಪಿದ್ದಲ್ಲ. ಸಾವು ಆ ಭಗವಂತನ ಕೈಯಲ್ಲಿದೆ, ಹುಟ್ಟು ಆ ಭಗವಂತ ಅಂದ್ರೆ ವಿಧಿ ಕಾಲದ ಕೈಯಲ್ಲಿರ್ತದೆ. ನೀನು ಅದರ ಬಗ್ಗೆ ಹೆಚ್ಚು ಯೋಚಿಸೋದು ಯೋಗ್ಯ ಅಲ್ಲ. ಇದೆಲ್ಲ ಒಂದು ವಿಷಯ. ಇನ್ನು ಕೊಟ್ಟು ಬಿಡ್ತೇನಲ್ಲ ಮಗನನ್ನ, ನಿನಗೆ ಉಪಕಾರ ಮಾಡಿಕೊಡ್ತೇನಲ್ಲ, ಇನ್ನೇನು ಬೇಕು ನಿನಗೆ ಅಂತ ಇದೊಂದು. ಈ ರೀತಿ ಅಸುರರನ್ನ ನಾವೇನಾದ್ರೂ ಎದುರು ಹಾಕೊಂಡ್ರೆ, ನಮಗಿಂತ ಬಲಶಾಲಿಗಳನ್ನ, ಅವ್ರು ನಮಗೆ ತಿರುಗಿ ಬಿದ್ರೆ ಮತ್ತಷ್ಟು ಅನಾಹುತ ಮಾಡ್ತಾರೆ. ಅವ್ರಿಗೆ ಏನೋ ಬೇಕಾಗಿರ್ತದೆ, ಕೊಟ್ಟತ್ಲ ಕಡೆ ಕೈ ಮುಗಿದು ಬಿಟ್ರೆ ಆವಾಗ ನಮ್ಮನ್ನು ನಾವು ಆವಾಗ ಬಚಾವ್ ಮಾಡ್ಕೊಳ್ಳಿಕ್ಕಾಗ್ತದೆ. ಹೀಗೆ ವಸುದೇವ ಇದನ್ನ ಮಾಡಿದ ಅಂತ ಹೇಳ್ತಾರೆ. ಆಮೇಲೆ ಮನೆ ಕಡೆಗೆ ಸೇರಿದ ಬಂದು, ಅಥ ಕಾಲ ಉಪಾವೃತ್ತೆ ದೇವಕಿ ಸರ್ವದೇವತಾ ಪುತ್ರಾನ್ ಪ್ರಸುಷುವೆ ಚಾಷ್ಟೌ ಕನ್ಯಾಂಚೈವಾನುವತ್ಸರಂ. ಒಂದೊಂದು ವರ್ಷಕ್ಕೆ ನಿಗದಿತವಾಗಿ 8 ಮಕ್ಕಳನ್ನು ಅವಳು ಹಡಿತಾಳೆ ಅಂತಿದೆ. ಹುಟ್ಟಿದಂಥ ಮಗನಲ್ಲಿ ಮೊದಲನೆಯವರು ಕೀರ್ತಿಮಾನ್ ಅಂತ ಹೇಳಿ ಕರೆದಿದ್ದಾರೆ. ಕೀರ್ತಿಮಂತಂ ಪ್ರಥಮಜಂ, ಮೊದಲು ಹುಟ್ಟಿದ ಕೀರ್ತಿಮಂತನನ್ನ ಕಂಸಾಯ ನಕದುಂದುಭಿಹಿ ಕಂಸನಿಗೆ ಕೊಟ್ಟ. ಕೊಟ್ಟು ಕೂಡ್ಲೇನೆ ಅದನ್ನ ಹಿಂದೂ ಮುಂದು ಯೋಚನೆ ಮಾಡದೆ ಕೊಂದು ಹಾಕಿಬಿಟ್ಟು. ಹೀಗೆ 6 ಮಕ್ಕಳನ್ನ ಅರ್ಪಯಾಮಾಸ ಕೃತ್ಸ್ರೇಣ ಸೋನೃತಾದತಿ ವಿಹ್ವಲಃ. ತಾನೇ ಹುಟ್ಟಿಸಿದ, ತನಗೇ ಹುಟ್ಟಿದ
ತನ್ನ ಔರಸ ಪುತ್ರನನ್ನ ಅತಿ ವಿಹ್ವಲಃ, ನಾನಾಡಿದ ಮಾತು ಸುಳ್ಳಾಗಬಾರ್ದು ಅಂತ ಸತ್ಯನಿಷ್ಠೆಯಿಂದ ತಂದು ಕೊಟ್ಬಿಟ್ಟಿದ್ದಾನೆ. ಎಷ್ಟು ನೋಡ್ರಿ, ಅವರಿಗೆಲ್ಲ ಧರ್ಮದ ಮೇಲೆ, ಸತ್ಯದ ಮೇಲೆ ಶ್ರದ್ಧೆ ಇತ್ತು. ಅದು ಕಾಪಾಡ್ತದೆ ನಮ್ಮನ್ನ. ನಾವು ಹುಟ್ಟಿಸಿದ ಮಗುವಿಗಿಂತ ನಾನು ಕೊಟ್ಟ ಮಾತು ಅದು ಸತ್ಯ ಆಗ್ಬೇಕು ಅಂತ ವಸುದೇವನಲ್ಲಿ ಇದ್ದ ತಪಸ್ಸು. ಇಂಥ ತಪಸ್ವಿಗಳು ಅಂತ ಹೇಳಿ ದೇವರವರಲ್ಲಿ ಅವತಾರ ಮಾಡಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಅಸುರನಿಗೆ ಮಾತು ಕೊಡ್ಲಿ, ಸುರನಿಗೆ ಮಾತು ಕೊಡ್ಲಿ, ಒಬ್ಬ ವಿಪ್ರನಿಗೆ ಮಾತು ಕೊಡ್ಲಿ, ಆದ್ರೆ ನಾನು ಸತ್ಯದಿಂದ ಚ್ಯುತನಾದೆ ಅಂತ ಅನಿಸ್ಕೊಳ್ಬಾರ್ದು. ಅದಕ್ಕೆ ಆ ಮಗುವನ್ನು ತಂದ, ಒಪ್ಪಿಸಿದ. ದುಸ್ಸಹಂ ಕಿಮ್ನು ಸಾಧೂನಾಂ ವಿದುಷಾಂ ಕಿಂ ಅಪೇಕ್ಷಿತಂ ಕಿಂ ಅಕಾರ್ಯಂ ಕದರ್ಯಾಣಾಂ ದುಸ್ತಜಂ ಕಿಂ ಋತಾತ್ಮನಾಂ ಅಂತಾರೆ ಮಹಾನುಭಾವ. ಸಜ್ಜನರಾದವರಿಗೆ ಎಂಥ ಕಷ್ಟ ಇದ್ರೂ ಸಹಿಸಿಕೊಳ್ಳಿಕ್ ಬರ್ತದಂತೆ. ದುಸ್ಸಹಂ ಕಿಮ್ನು ಸಾಧೂನಾಂ, ಯಾಕೆ ಅಂದ್ರೆ ಅವರು ನಿರಪೇಕ್ಷರಾಗಿರ್ತಾರೆ, ಅದಕ್ಕೆ ಅವರು ಸಜ್ಜನರು. ಅವರು ಎಲ್ಲವನ್ನೂ ಸಮವಾಗಿ ತಗೊಳ್ತಿರ್ತಾರೆ. ಹಾಗಾಗಿ ಅವರಿಗೆ ಇಂಥ ಕಾರ್ಯವೂ ಕೂಡ ಹಿಂದೆ ಹಾಕಬೇಕು ಅನ್ನಿಸ್ಲಿಲ್ಲ. ಸತ್ಯಕ್ಕೆ ಮೊರೆ ಹೋಗ್ತೇನೆ ಅಂತ ಕೊಟ್ಬಿಟ್ಟ. ಅದನ್ನು ನೋಡಿ ಎಷ್ಟು ಸತ್ಯವಂತ ವಸುದೇವ. ಕಂಸನಂಥ ಅಸುರನು ವಸುದೇವನ ಸತ್ಯನಿಷ್ಠೆಗೆ ಮಾರಬಹುದನಂತ ಸಂತೋಷ ಪಟ್ಟಂತೆ. ಹೇಳ್ತಾನೆ ಕಂಸ, ನನಗೆ 8ನೇ ಮಗು ಅಂತ ಹೇಳಿದೆ ಅಶರೀರವಾಣಿ, ನೀನ್ ನೋಡಿದ್ರೆ ಮೊದಲನೇದನ್ನು ತಂದು ಕೊಡ್ತಾ ಇದ್ದಿ. ನಿನ್ನ ಸತ್ಯವಂತಿಕೆ ನನಗೆ ಬಹಳ ಸಂತೋಷ ಕೊಡ್ತಾ ಇದೆ. ಹಾಗಾಗಿ ಈ ಮೊದಲನೇ ಮಗು ನೀನು ಕೊಲ್ಲೋ ಕಾರಣ ಇಲ್ಲ, ತಗೊಂಡು ಹೋಗು ಅಂತನ್ನಂತ. ನೋಡಿ ಹೇಳ್ತಾರೆ, ಕಂಸಃ ತುಷ್ಟಮನಾರಾಜನ್ ಪ್ರಹಸನ್ನಿದಮಬ್ರವೀತ್ ಪ್ರತಿಯಾತು ಕುಮಾರೋಯಂ ನಹ್ಯಸ್ಮಾದಸ್ತಿ ಮೇ ಭಯಂ. ಅಲ್ಲೋ, ನಾನು 8ನೇದನ್ನು ಕೊಂದ್ರೆ ಸಾಕು, ನಾನು ಯಾಕಂದ್ರೆ ನನಗದು ಕೊಲೆ ಮಾಡುವುದು ಅದು ಅಂತ ಹೇಳಿದೆ. ಹಾಗಾಗಿ ಅಯಂ ಕುಮಾರ ಪ್ರತಿಯಾತು, ಈ ಮೊದಲನೇ ಮಗು ಬೇಡ ನನಗೆ ಅಂತಂದಂತ. ಅಷ್ಟಮಾದ್ ಯುವಯೋ ಪುತ್ರಾತ್ ಮೃತ್ಯುರ್ಮೇ ವಿಹಿತ ಕಿಲ. 8ನೇ ಮಗುವಿನ ಮೃತ್ಯು 8ನೇ ಮಗುವಿನಿಂದ ನನಗೆ ಹೇಳಲ್ಪಟ್ಟಿದೆ ಅಂದಮೇಲೆ ಮೊದಲನೇದನ್ನ ನಾನು ಯಾಕೆ ಕೊಲ್ಲೆಪ್ಪ? ನೋಡ್ರಿ, ಈ ಸೀಕ್ವೆನ್ಸ್ ಅನ್ನು ನಾವು ಅರ್ಥೈಸ್ಕೊಳ್ಬೇಕು. ಮನುಷ್ಯರು ಸತ್ಯವಂತರಾದ್ರೆ ಅಸುರರು ಕೂಡ ಅದಕ್ಕೆ ತಲೆಬಾಗ್ಬೇಕಾಗ್ತದೆ. ಇದು ನಾವು ಇವತ್ತು ಕಲಿಬೇಕಾದ ಪಾಠ. ಕೊಟ್ಟಿದ್ದೇನೆ ಮಾತು ಅಂದ ಮೇಲೆ ಅದರಲ್ಲಿ ನಾನು ಹಿಂದೇಟ್ ಹಾಕಬಾರ್ದು ಅಂತಂದ ಕೊಟ್ಟ. ಕಂಸನು ಕೂಡ ಅದಕ್ಕೆ ಮಾರು ಹೋಗ್ಬೇಕಾಯ್ತಂತೆ. ಎಂಥ ಅದ್ಭುತವಾದ ಘಟನೆ ನೋಡ್ರಿ. ಅದಕ್ಕೆ ಸತ್ಯ ಬಹಳ ಮುಖ್ಯ ಅಂತ ಮಹಾಭಾರತಗಳಲ್ಲೆಲ್ಲ ಸತ್ಯದ ಬಗ್ಗೆ ಬಹಳ ಕೊಂಡಾಡ್ತಾರೆ. ಸತ್ಯ ಅನ್ನೋದೇ ಒಂದು ಭಾಗವತದ ಧರ್ಮ ಅಂತೆ. ಇದು ನಮ್ಮಲ್ಲಿತ್ತು ಅಂದ್ರೆ, ಆ ಪ್ರಾಮಾಣಿಕತೆ ಇತ್ತು ಅಂದ್ರೆ, ಎಷ್ಟು ದೊಡ್ಡ ಅನ್ಯಾಯ ಮಾಡುವ ಅಸಾಧುವಾದವನು ಕೂಡ ಅಂಥವನ ಮಾತು, ಆ ನಡೆನುಡಿಗೆ ಹೆದರಿ ಬಿಡ್ತಾನ. ತಥೇತಿ ಸುತಮಾದಾಯ ವಾನಕದುಂದುಭಿಹಿ. ವಸುದೇವನಿಗೆ ಸಂತೋಷ ಆಯ್ತು, ಕಂಸನಿಗೆ ಬುದ್ಧಿ ಬದಲಾಗಿದೆ ಅಂತ ಹೇಳಿ ಮಗುನ್ ಕರ್ಕೊಂಡ ಹೊರಟು ಬಿಟ್ಟ. ಆದ್ರೆ ಒಳ ಮನಸ್ಸಿನಲ್ಲಿ ಕೊರಿತಾ ಇತ್ತಂತೆ. ನಾಭ್ಯನಂದತ ತದ್ವಾಕ್ಯಂ ಅಸತೋ ಅವಿದಿತಾತ್ಮನಃ. ದುರ್ಜನರ ಸ್ವಭಾವ ಹೇಗಿರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಈಗೇನೋ ಕೊಟ್ಟು ಕಳಿಸಿದಾನೆ ತಗೊಂಡು ಹೋಗು ಅಂತ, ಇನ್ನೊಂದು ಕ್ಷಣಕ್ಕೆ ಮತ್ತೇನ್ ಮಾಡಿಬಿಡ್ತಾನೋ ಗೊತ್ತಿಲ್ಲ ಅಂತ ಒಂದು ಮನಸ್ಸಿನಲ್ಲಿ ಹೇಳ್ತಾ ಇತ್ತು ವಸುದೇವನಿಗೆ. ಆದ್ರೂ ಇರ್ಲಿ ಅಂತ ಬಂದ. ನಂದಾದ್ಯಾಯೇ ವ್ರಜೆ ಗೋಪ ಯಾಶ್ಚಾಮೀಶಾಂಚ ಯೋಷಿತಃ ವೃಷ್ಣಯೋ ವಸುದೇವಾದ್ಯ ದೇವಕ್ಯಾದ್ಯಾಯ ದುಸ್ತ್ರಿಯಃ ಸರ್ವೇ ವೈ ದೇವತಾ ಪ್ರಾಯ ಉಭಯೋರಪಿ ಭಾರತ ಅಂತ ನಿರ್ಣಯ ಕೊಡ್ತದೆ ಭಾಗವತ. ಕೃಷ್ಣಾವತಾರದ ಸಮಯಕ್ಕೆ ಯಾರ್ಯಾರು ಕೃಷ್ಣನ ಸಂಬಂಧಿಗಳು ಅಂತಾಗಿದ್ದಾರೆ ಪ್ರಾಯ ಅವರೆಲ್ಲರೂ ದೇವತೆಗಳೇ ಅಂತ ಈ ರಹಸ್ಯವನ್ನು ಭಾಗವತ ಹೇಳ್ತದೆ. ನಂದಗೋಪ, ಅವನ ಪತ್ನಿ ಯಶೋದೆ, ಅವನ ಅಣ್ಣನಾಗಿ ಹುಟ್ಟುವವ, ತಂಗಿಯಾಗಿ ಹುಟ್ಟಿದವಳು ಅಂದ್ರೆ ಸುಭದ್ರೆ, ಎಲ್ಲರೂ ದೇವತೆಗಳೇ. ಜ್ಞಾತಯ ಬಂಧು ಸುಹೃದ ಏಚ ಕಂಸ ಮನುವ್ರತಾ ಅಸುರಾ ಸರ್ವ ಏವೈತೆ ಲೋಕೋಪದ್ರವ ಕಾರಿಣಃ. ಇನ್ನೊಂದು ಗುಂಪಿತ್ತು,
ಅವರು ಯಾವಾಗಲೂ ಕಂಸನನ್ನು ಅನುಸರಿಸೋರೇ ಆಗಿದ್ರಂತೆ. ಅವರೆಲ್ಲ ಅಸುರರಂತೆ. ಅಂದ್ರೆ ಮುಂದೆ ನಡೆಯೋ ಕೃಷ್ಣನ ಕಥೆಯ ವಿಸ್ತಾರಕ್ಕೆ ಪೂರ್ವ ಪೀಠಿಕೆಯನ್ನು ಭಾಗವತದ ದಶಮ ಸ್ಕಂದ ಹೀಗೆ ಹಾಕಿ ಹೇಳ್ತದೆ. ಇಷ್ಟು ವಿವರಣೆಯನ್ನು ಕೊಟ್ಟು ಮುಂದೇನಾಯ್ತು ಅಂದ್ರೆ, ಒಮ್ಮೆ ನಾರದರು ಬಂದು ಕಂಸನಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ರಂತೆ. ನೋಡು ಕಂಸ, ಕೆಲವರು ದೇವತೆಗಳು, ಕೆಲವರು ಅಸುರರು ಅಂತ 2 ವಿಭಾಗ ಇದೆ. ನಿನ್ನನ್ನೇ ಯಾವಾಗಲೂ ಅನುಸರಿಸೋರಿದ್ದಾರಲ್ಲ, ಅವರೆಲ್ಲ ನಿನಗೆ ಸರಿ ಅಸುರರೇ. ಆದ್ರೆ ಈ ವಸುದೇವ, ಈ ದೇವಕಿ, ಇಂಥವರಿದ್ದಾರೆ ನೋಡು, ಇವರೆಲ್ಲ ದೇವತೆಗಳು. ಇವರು ಭೂಮಿಯ ಮೇಲೆ ಬಂದಿದ್ದಾರೆ ಅಂದ್ರೆ ದೇವ ಕಾರ್ಯ ಸಾಧನೆ ಮಾಡ್ಲಿಕ್ಕೋ. ಹಾಗಾಗಿ ಭೂಭಾರ ಹರಣಕ್ಕೆ, ದೈತ್ಯ ವಧೆಗೆ ವಿಷ್ಣು ಹುಟ್ಟುತ್ತಾನೆ ಅಂತಿದೆ. ಆದ್ರೆ ಎಲ್ಲಿ ಹುಟ್ಟುತ್ತಾನೆ ಅಂತ ಇನ್ನೂ ಕೂಡ ನಿಶ್ಚಯ ಇಲ್ಲ. ನೋಡಿ, ಅವನಿಗೆ ಹೇಳುವಾಗಲೇ ಹಾಗೆ ಹೇಳಿದ್ರಂತೆ, ಏತತ್ ಕಂಸಾಯ ಭಗವಾನ್ ಶಂಸಯಾಮಾಸ ನಾರದ ಅಂತ ನಾರದರು ಬಂದು ಹೇಳ್ತಾ ಇದ್ದಾರೆ. ಹಾಗಾಗಿ ನೀನು ಯಾವುದೋ ಮಾತನ್ನ ನಂಬಿ ಮಗುನ್ ಕೊಟ್ಟು ಕಳಿಸ್ಬಿಟ್ಟಿಯಲ್ಲೋ, ಏನಾಗ್ತದೋ ಸ್ವಲ್ಪ ವಿಚಾರ ಮಾಡುವಂತ ತಲೆ ಕೆಡಿಸ್ಬಿಟ್ಟು. ವಸುದೇವನ ಸತ್ಯನಿಷ್ಠೆಯನ್ನು ಮೆಚ್ಚಿದ ಕಂಸನಿಗೆ ನಾರದರು ಹೀಗೆ ತಲೆ ಕೆಡಿಸಿದ್ರಂತ. ಕಂಸ ಸಿಟ್ಟಾದ, ದೇವಕಿಯನ್ನ, ವಸುದೇವರನ್ನ ಮತ್ತೆ ಕರೆಸಿದ. ಕಾರಾಗೃಹಕ್ಕೆ ಹಾಕ್ರಿ ಅಂತ ದೇವಕೀಂ ವಸುದೇವಂಚ ನಿಗೃಹ್ಯ ನಿಗಡೈರ್ಗೃಹೇ ನಿಗೃಹ್ಯ, ಕೈಯಲ್ಲಿ ಸರಪಳಿ ಕಟ್ಟಿಸಿ ಅವರನ್ನ ಕಾರಾಗೃಹಕ್ಕೆ ಹಾಕಿಬಿಟ್ಟು. ಯಾಕಂದ್ರೆ ತಾವು ಬದುಕಬೇಕು ಅನ್ನೋ ಸ್ವಾರ್ಥಿಗಳಿಗೆ ತಂದೆ ತಾಯಂದ್ರ ಬೆಲೆನೂ ಗೊತ್ತಿರಲ್ಲ, ಇನ್ನ ತಂಗಿ ಬೆಲೆ ಏನು ಗೊತ್ತಾಗ್ತದೆ. ಮಾತಾರಂ ಪಿತರಂ ಭ್ರಾತೃನ್ ಸರ್ವಾಶ್ಚ ಸುಹೃದ ಸಖೀನ್ ನಿಘ್ನಂತ್ಯಸುತೃಪೋ ಲುಬ್ಧಾ ರಾಜಾನಃ ಪ್ರಾಯಶೋ ಭುವಿ. ಅವರು ತಂದೆಯನ್ನು ಕೊಲ್ಲಿಕ್ಕೂ ಸಿದ್ಧ, ತಾಯಿಯನ್ನು ಕೊಲ್ಲಿಕ್ಕೂ ಸಿದ್ಧ, ಅಣ್ಣಂದ್ರನ್ನು ಕೊಲ್ಲಿಕ್ಕೂ ಸಿದ್ಧ. ಅಷ್ಟು ಅವರಿಗೆ ರಾಜ್ಯದ, ಅಧಿಕಾರದ, ಹಣದ ಆ ಲೋಭ ಬಂದಿರ್ತದಂತ. ಇರ್ತಾರೆ ಇಂಥವ್ರು. ನೋಡ್ರಿ, ಕಂಸನ್ ಕ್ಯಾರೆಕ್ಟರ್ ಅಂದೇ ಮುಗೀತು ಅಂತ ಭಾವಿಸೋದು ಬೇಡ, ಅಥವಾ ಅದು ಸಿನಿಮಾದಲ್ಲಿ ಅಷ್ಟೇ ಹಂಗೆ ತೋರಿಸ್ತಿರ್ತಾರೆ ಅಂತ ಅನ್ಕೊಳ್ಳೋದು ಬೇಡ. ಅವ್ರು ಯಾವಾಗ್ಲೂ ಇರ್ತಾರೆ. ನಿಘ್ನಂತ್ಯ ಸುತೃಪೋ ಲುಬ್ಧಾಹ ರಾಜಾನಃ ಪ್ರಾಯಶಃ ಭುವಿ. ಅಂಥವರೇ ರಾಜರಾಗಿರ್ತಾರಂತ. ಅಂಥವರೇ ಯಾರನ್ನಾದ್ರೂ ಕೊಲೆ ಮಾಡಿಸ್ತಾರೆ, ಯಾರನ್ನಾದ್ರೂ ಕತ್ತು ಕುಯ್ತಿರ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಿರ್ತಾರೆ. ಅವ್ರ ಮೇಲೆ ಏನು ಬೇಕಾದ್ರೂ ಅವರು ಆಡಳಿತ, ಅಧಿಕಾರ ನಡೆಸ್ತಿರ್ತಾರೆ. ಅಂಥವ್ರ ಗುಂಪಿಗೆ ಮೊದಲಿಗಾದ್ರೆ ಕಂಸ ಅಂತಂದ್ರಂತೆ. ಯಾಕಂದ್ರೆ ಅವನೊಬ್ಬ ಅಸುರ, ಮಹಾಸುರಂ ಕಾಲನೇಮಿಂ ಯಧುಭಿಹಿ ಸವ್ಯರುಧ್ಯತ. ಸಜ್ಜನರಾದ ಯಾದವರ ಜೊತೆಗೆಲ್ಲ ವಿರೋಧ ಕಟ್ಟಿಕೊಂಡಿದ್ದ. ಮೇಲಾಗಿ ಅಸುರ, ಭೂಮಿಯ ಮೇಲೆ ಹುಟ್ಟಿದ್ದ. ಅಂಥವನಿಗೆ ಯಾರು ಹೆಚ್ಚನಸ್ಲಿಲ್ಲ. ಎಲ್ಲರೂ ತನಗೆ ಕಡೆಗಾಣಿಸ್ಬೇಕು ಎಲ್ಲರನ್ನ ಅಂತ ಹೇಳಿ ಮಾಡಿಬಿಟ್ಟು ದೇವಕಿ ವಸುದೇವರನ್ನ ಮತ್ತೆ ಕಾರಾಗೃಹಕ್ಕೆ ಬಂಧನ ಮಾಡಿಟ್ಬಿಟ್ಟು. ಇಷ್ಟು ವಿವರಣೆಯನ್ನು ಕೊಟ್ಟದ್ರಿಂದ ಒಂದು ಸ್ಪಷ್ಟಪಡಿಸ್ತದೆ ಭಾಗವತ. ಅಲ್ಲ, ಅಷ್ಟು ಸತ್ಯನಿಷ್ಠನಾದ ವಸುದೇವನಿಗೆ, ಅಥವಾ ಕೃಷ್ಣನಂಥ ಮಗನನ್ನು ಪಡೆಯುವ ವಸುದೇವನಿಗೂ ಕೂಡ ಕಾರಾಗೃಹ ಯಾಕೆ? ಯಾಕಂದ್ರೆ ಇತ್ತೀಚೆಗೆ ಅದೊಂದು ಪ್ರಶ್ನೆ. ಎಷ್ಟು ಒಳ್ಳೇದು ಮಾಡ್ತಿರ್ತೇವಲ್ಲ, ಅವರಿಗೆ ಕಷ್ಟಗಳು ಜಾಸ್ತಿ ಬರ್ತಾವ ಆಚಾರ. ಹಾಗಾದ್ರೆ ವಸುದೇವನಂಥವನಿಗೆ ಬಂದಂಥ ಕಷ್ಟದ ಹಿನ್ನೆಲೆ ಏನಾದ್ರೂ ಹೇಳಬೇಕಲ್ಲ, ಅದನ್ನೂ ವಿವರಣೆ ಕೊಟ್ಟಿದ್ದಾರೆ. 2 ಅಂಶ. ಒಂದು, ಕಶ್ಯಪ ಮತ್ತು ಅದಿತಿನೇ ತಪಸ್ಸು ಮಾಡಿ ಭೂಮಿಯ ಮೇಲೆ ವಸುದೇವ ದೇವಕಿಯರಾಗಿದ್ರಂತ. ತಪಸ್ಸು ಹಿಂದೆ ಮಾಡಿದ್ರು, ಆವಾಗಲೇ ಭಗವಂತ ವರ ಕೊಟ್ಟಿದ್ದ. ಅದಕ್ಕನುಗುಣವಾಗಿ ನೀನು ಮಗನಾಗಬೇಕು ಅಂದ್ರಂತೆ. ಅದಕ್ಕೆ ರಾಜರಂತಾರೆ, ಜಗತ್ಪತಿ, ಜಗತ್ಪಾಲಕನಾದ ಶ್ರೀಹರಿಯನ್ನ ಮಗನನ್ನಾಗೇ ಪಡಿತೀನಿ ಅಂತ ಹೋದದ್ದಿದೆ ಅಲ್ಲ, ಎಲ್ರಿಗೂ ತಂದೆಯಾದ ದೇವರನ್ನ ನಾನು ಮಗನನ್ನಾಗಿ ಪಡಿತೀನಿ ಅಂತ ಹೋದದ್ದಿದೆ ಅಲ್ಲ, ಅದಕ್ಕಾಗಿ ಆದ್ರೂ ಸ್ವಲ್ಪ ಬಂಧನ ತಪ್ಪಲಿಲ್ಲ ಅಂತವರಿಗೆ. ಯೋ ನಃ ಪಿತಾ ಜನಿತ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ ಅಂತ ವೇದಗಳು ನಃ ಪಿತಾ ನಹ ಜನಿತ, ನಮ್ಮ ತಂದೆ, ನಮ್ಮ ಹುಟ್ಟಿಸಿದವ ಅಂತ ಯಾರನ್ನ ದಿನನಿತ್ಯ ಕೊಂಡಾಡ್ರಿ ಅಂತ ವೇದ ಪುರುಷ ಹೇಳ್ತದೆ.
ಅಂಥವನಿಗೆ ನಾ ತಂದೆ ಅನಿಸ್ಕೊಳ್ಬೇಕು ಅನ್ನೋ ಹಠ ಇತ್ತಲ್ಲ ವಸುದೇವನಿಗೆ, ಅದಕ್ಕೆ ಪ್ರಾಯ ಮೊದಲೇ ಬಂಧಿಖಾನೆಯಲ್ಲಿ ಹಾಕಿಸಿದ ಕೃಷ್ಣ ಅಂತಂತಾರೆ. ಯಾಕಂದ್ರೆ ನಾವು ಮಗನಾಗಬೇಕು ಅಂತ ಅಪೇಕ್ಷೆ ಪಡಬೇಕೆ ಹೊರತು ಮಗನಾಗೇ ಇದ್ದೇವೆ, ಅವನನ್ನ ನಮ್ಮ ಮಗನನ್ನಾಗಿ ಮಾಡಿಕೊಳ್ಬೇಕು ಅನ್ನೋದು ಪ್ರಾಯ ಅವನಿಗೆ ಬಂಧನಕ್ಕೆ ಕಾರಣ ಆಯಿತು ಅಂತ. ಎಷ್ಟು ರಹಸ್ಯ ಇದೆ ನೋಡ್ರಿ ಈ ತತ್ವಗಳೆಲ್ಲ. ಹೀಗಾಯಿತು ಅಂತ ವಿವರಣೆಯನ್ನು ಕೊಡ್ತಾರೆ. ಅದಕ್ಕನುಗುಣ 6 ಮಕ್ಕಳನ್ನು ಕೊಲ್ತಾನೆ ಕಂಸ. 6 ಮಕ್ಕಳನ್ನ ಕೊಂದ ಮೇಲೆ 7ನೇದ್ದು ಗರ್ಭ, ಆಮೇಲೆ 8ನೇವನ ಕೃಷ್ಣ ಹುಟ್ಟಿದ ಅಂತ ಪ್ರಸಂಗ ಮುಂದಿದೆ. ಹತೇಷು ಷಟ್ಸು ಬಾಲೇಷು ದೇವಕ್ಯ ಔಗ್ರಸೇನಯ ಸೇನಿನ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. 6 ಮಕ್ಕಳನ್ನ ಕೃಷ್ಣ ಮೊದಲು ನೀವು ಹುಟ್ಟ್ರಿ ಅಂತ ಹೇಳಿದ್ದ. ಅವ್ರ 6 ಮಕ್ಕಳು ಹುಟ್ಟಿದ್ರು, ಅವರನ್ನ ಕೊಂದ. 7ನೇದ್ದು ವೈಷ್ಣವಂ ಧಾಮ ಯಮ ಅನಂತಂ ಪ್ರಚಕ್ಷತೆ. 7ನೇಯವನಾಗಿ ಅನಂತ ಅನ್ನೋ ಹೆಸರಿನವನು ವೈಷ್ಣವ ತೇಜಸ್ಸಿನಿಂದ ಕೂಡಿದವನು ಗರ್ಭದಲ್ಲಿ ಪ್ರವೇಶಿಸಿದ. ಗರ್ಭೋ ಬಭೂವ ದೇವಕ್ಯ ಹರ್ಷ ಶೋಕ ವಿವರ್ಧನ. ಒಂದೆಡೆ ಹರ್ಷ, ಇನ್ನೊಂದೆಡೆಯಲ್ಲಿ ಶೋಕ. ಎರಡನ್ನೂ ಗರ್ಭದ ಭಾರ, ಒಂದರ್ಥದಲ್ಲಿ ಗರ್ಭದ ಭಾರ ಅದು ಶೋಕ ಉಂಟು ಮಾಡುತ್ತದೆ. ಆದರೆ ಗರ್ಭದಲ್ಲಿ ಬೆಳೀತಿದ್ದಂಥ ಅನಂತ ಅವನೊಬ್ಬ ದೇವತೆ, ಭಗವಂತನ ಹಾಸಿಗೆಯಾಗಿ ಸೇವೆ ಮಾಡೋನು. ಅವನು ಪ್ರವೇಶಿಸಿದ್ರಿಂದ ಸಂತೋಷನೂ ಆಗ್ತಿತ್ತಂತೆ. ಅಷ್ಟರಲ್ಲಿ ಭಗವಂತ ಆದೇಶ ಮಾಡಿದ ದುರ್ಗೆಗೆ, ಯೋಗ ಮಾಯಾ ಅಂತಾರೆ, ಯೋಗ ಮಾಯಾಂ ಸಮಾದಿಶತ್. ಆ ಯೋಗ ಮಾಯೆಗೆ ಭಗವಂತ ಆದೇಶ ಏನ್ ಮಾಡಿದ ಅಂದ್ರೆ, ಗಚ್ಚ ದೇವಿ ವ್ರಜಂ ಭದ್ರೆ ಗೋಪ ಗೋಪಿಭಿ ಅಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದ ಗೋಕುಲೆ. ಹೇ ಯೋಗಮಾಯೆ, ನೀನು ನಂದಗೋಕುಲದಲ್ಲಿ ರೋಹಿಣಿ ಅಂತ ವಸುದೇವನ ಮತ್ತೊಬ್ಬಳು ಪತ್ನಿ ಇದ್ದಾಳೆ. ಅವಳ ಗರ್ಭದಲ್ಲಿ ದೇವಕಿಯ ಗರ್ಭದಲ್ಲಿದ್ದಂಥ ಮಗುವನ್ನ ಇರಿಸು ಅಂತ ಆದೇಶ ಮಾಡಿದ್ದಂತೆ. ದೇವಕ್ಯ ಜಠರೇ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ ತತ್ ಸನ್ನಿಕೃಷ್ಯ ರೋಹಿಣ್ಯ ಉದರೇ ಸನ್ನಿವೇಶಯ. ಇದೊಂದು ಅಘಟಿತ ಘಟನಾ ಶಕ್ತಿ ದೇವರಿಗಿರ್ತದೆ ಎಂದಕ್ಕೆ ಈ ಘಟನೆಯನ್ನು ಅನುಸಂಧಾನ ಮಾಡಿಸ್ತಾರೆ ಭಾಗವತದಲ್ಲಿ. ಯಾಕಂದ್ರೆ ಒಂದು ಗರ್ಭದಲ್ಲಿ ಬೆಳೀತಿದ್ದ ಮಗುವನ್ನ ಎಳೆದು ಇನ್ನೊಂದು ಗರ್ಭದಲ್ಲಿ ಅದನ್ನು ಸೇರಿಸಿ ಅಲ್ಲಿ ಮಗು ಹುಟ್ಟು ಹಾಗೆ ಮಾಡು ಅಂತ ಯೋಗ ಮಾಯೆಗೆ ಆದೇಶ ಮಾಡಿದ ಅಂತಾರೆ. ಇದು ನಾರ್ಮಲ್ ಆಗಿ ನಾವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯನ ಇಂಥದ್ದು? ಏನೋ ಹಾರ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ವಿ, ಕಿಡ್ನಿ ಅಂತ ಸರಿ, ಕಣ್ಣು ತೆಗಿತಿದ್ದಾರೆ ಅಂತ ಕೇಳಿದ್ವಿ. ಆದ್ರೆ ಒಂದು ತಾಯಿಯ ಗರ್ಭದಲ್ಲಿ ಬೆಳೀತಿದ್ದ ಒಂದು ಮಗುವನ್ನ ಸನ್ನಿಕೃಷ್ಯ ಎಳೆದು ಇನ್ನೊಬ್ಬಳ ತಾಯಿಗಿರಿಸಿ ಅಲ್ಲಿ ಆ ಮಗು ಮತ್ತೆ ಬೆಳವಣಿಗೆ ಮುಂದಾಗೋ ಹಾಗೆ ಮಾಡಿ ಅಲ್ಲೇ ಮಗು ಹುಟ್ಟಿಸ್ಬೇಕಂತ. ಇದು ಸಾಮಾನ್ಯರಿಗೆ ಆಗುವ ಕೆಲಸ ಸರ್ವಥಾ ಸಾಧ್ಯ. ಅಂಥ ಘಟನೆ ಹೇಳಿಯೂ ಕೂಡ ಭಾಗವತ ಇಲ್ಲಿ ಹುಟ್ಟಿದಂಥ ಬಲರಾಮನಾಗಲಿ, ಮುಂದೆ ಹುಟ್ಟುವ ಶ್ರೀಕೃಷ್ಣನಾಗಲಿ, ಹುಟ್ಟಿಸಿದ ದೇವಕಿ ಮತ್ತು ರೋಹಿಣಿಯರಾಗಲಿ, ನಾವು ನೀವು ತಿಳಿದಂತೆ ಅವರು ಯಾರೂ ಸಾಧಾರಣ ಮನುಷ್ಯರಲ್ಲ. ಈ ತತ್ವ ನಮಗೆ ಸ್ಪಷ್ಟಪಡಿಸ್ತದೆ ಭಾಗವತ. ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಇರಿಸಿದ್ರಿಂದಲೇ ಆ ರೋಹಿಣಿಯಲ್ಲಿ ಹುಟ್ಟಿದವನಿಗೆ ಸಂಕರ್ಷಣ ಅಂತ ನಾಮ ಬಂತಂತೆ. ಯಾಕೆ? ಗರ್ಭ ಸಂಕರ್ಷಣಾತ್ ಏನಂ, ಗರ್ಭವನ್ನ ಆಕರ್ಷಿಸಿ ತಂದಿಟ್ಟಿದ್ರಿಂದ ಸಂಕರ್ಷಣ. ಇಂಥ ಘಟನೆಗಳನ್ನು ಕೇಳಿರಬೇಕು. ಯೋಗ ಮಾಯೆ ಅಂತ ಕರೆಸ್ಕೊಂಡ ದುರ್ಗೆಯನ್ನ ಗರ್ಭಿಣಿಯರಾದವರು ಸ್ಮರಣೆ ಮಾಡಬೇಕು. ಯಾಕಂದ್ರೆ ಅವಳು ಗರ್ಭ ಸಂರಕ್ಷಕಳು, ಗರ್ಭ ಪೋಷಕಳು ಅಂತ ಅನುಸಂಧಾನ ಮಾಡ್ತಾರೆ. ಹಾಗೆ ಮಾಡ್ತಾಳೆ ಯೋಗ ಮಾಯೆ. ಆಮೇಲೆ ಅವಳಿಗೆ ವರ ಕೊಟ್ಟ ಭಗವಂತ, ಪ್ರಾಪ್ಸ್ಯಾಮಿ ತ್ವಾಂ ತ್ವಂ ಯಶೋದಾಯಾಂ ನಂದಪತ್ನ್ಯಾಂ ಭವಿಷ್ಯಸಿ. ನೀನು ಇಷ್ಟು ಕಾರ್ಯ ಮಾಡಿದ ಮೇಲೆ ನಂದಗೋಪನಿಗೆ ಒಬ್ಳು ಪತ್ನಿ ಇದ್ದಾಳೆ ಯಶೋದೆ, ಅವಳಲ್ಲಿ ನೀನು ಬಾ ಅಂತಂದ ಭಗವಂತ. ನೀನೇ ಹುಟ್ಟಿ ಬಾ. ಇಷ್ಟು ಕೆಲಸ ಇಲ್ಲಿ ಮಾಡಿದ್ದು ನಂದಗೋಪನ ಹೆಂಡತಿ ಯಶೋದೆಯಲ್ಲಿ ತಾನೇ ಪ್ರವೇಶ ಮಾಡಿದ್ಲಂತ. ನಿನ್ನನ್ನು ಆಗ ಎಲ್ಲ ಮನುಷ್ಯರು ಕೂಡ ಸರ್ವಕಾಮ ವರೇಶ್ವರಿ
ಸರ್ವರ ಕಾಮಗಳನ್ನು ಪೂರ್ಣ ಮಾಡೋಳು ನೀನು ಅಂತ ಮನುಷ್ಯರು ನಿನ್ನನ್ನು ಆರಾಧಿಸಲಿ ಅಂತ ವರ ಕೊಟ್ಟನಂತೆ. ನೋಡಿ, ಅರ್ಚಯಿಷ್ಯಂತಿ ಮನುಷ್ಯಾಹ ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಾಂ ಸರ್ವಕಾಮ ವರೇಶ್ವರೀ. ದುರ್ಗೆಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದ್ದಾನೆ. ನಾನೋಪಹಾರ ಬಲಿಭಿಹಿ ಸರ್ವಕಾಮ ವರಪ್ರದಾಂ ನಾಮಧೇಯಾನಿ ಕುರ್ವಂತಿ ಸ್ಥಾನಾನಿ ಚ ನರಾಭುವಿ. ನೀನು ದೇವಕಿ ಯಶೋದೆ ಗರ್ಭದಲ್ಲಿ ಪ್ರವೇಶಿಸಿ ಹುಟ್ಟಿ ಬಂದ ಮೇಲೆ ನಾನಾ ಉಪಹಾರ ಬಲಿಗಳಿಂದ ನಿನ್ನನ್ನು ಪೂಜಿಸ್ತಾರೆ, ತಮ್ಮ ಅಭಿಲಾಷೆಯನ್ನು ಪೂರೈಸಿಕೊಳ್ಳಿಕ್ಕೆ. ಹೊಸ ಹೊಸ ನಾಮಗಳನ್ನು ನಿನಗೆ ಕೊಡ್ತಾರೆ. ನಾಮಧೇಯಾನಿ ಸ್ಥಾನಾನಿ, ಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ. ಏನ್ ನಾಮ? ದುರ್ಗೇತಿ, ಭದ್ರಕಾಳೀತಿ, ವಿಜಯ, ವೈಷ್ಣವೀತಿ ಚ, ಕುಮುದಾ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕೇತಿ ಚ, ಮಾಯಾ, ನಾರಾಯಣೀ, ಶಾರದೇತ್ಯಂಬಿಕೇತಿ ಚ. ಇದು ಭಗವಂತ ಕೊಟ್ಟಂಥ ವರ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ. ಈ ನಾಮದಿಂದ ನಿನ್ನನ್ನು ಮನುಷ್ಯರು ಪೂಜಿಸುವಂತಾಗ್ತಾರೆ ಅಂತ ವರ ಕೊಟ್ಟು ಭಗವಂತ ಕಳಿಸಿದ್ದಂತೆ. ಅವಳು ಯಶೋದೆ ಗರ್ಭದಲ್ಲಿ ಪ್ರವೇಶಿಸಿ ಮುಂದೆ ಅವತರಿಸಿದ್ಲು ಅಂತ ಕಥೆ ಬರ್ತದೆ. ಇದು ಯೋಗ ಮಾಯೆಯನ್ನು ಆದೇಶಿಸಿ ಭಗವಂತ ಮಾಡಿದಂಥ ಅನುಗ್ರಹ ಅವಳಿಗೆ, ಅವಳಿಂದ ಇಂಥ ಕಾರ್ಯ ಮಾಡಿಸಿದ ಅಂತ ಹೇಳ್ತಾರೆ. ನಮ್ಮ ಭಾಗ್ಯ. ಇವತ್ತು ಕಾಲಾಷ್ಟಮಿ, ಹಾಗಾಗಿ ಅದು ದುರ್ಗೆಗೆ ಸಂಬಂಧಪಟ್ಟದ್ದು. ಅವಳ ಮಹಿಮೆ ಪ್ರಸ್ತಾಪ ಆಗಿದೆ ಅಂದ್ರೆ ಅವಳ ಅನುಗ್ರಹ ನಮಗೆಲ್ಲ ಆಗಬೇಕು. ಅವಳಿಂದ ನಮ್ಮ ಮನೆ ಒಳಗೆ ಶಾಂತಿ ನೆಲೆಸಬೇಕು, ಅಭಿಲಾಷೆಗಳು ಪೂರ್ಣ ಆಗುವಂತ ಆಗ್ಬೇಕು. ಯಾಕಂದ್ರೆ ಬಲರಾಮ ಹುಟ್ಟಿದ್ದು ಅವಳ ಮಹಿಮೆಯಿಂದ, ರೋಹಿಣಿ ಪುತ್ರ ಅಂತ ಅನಿಸಿದ್ದು ಅವಳಿಂದ, ದೇವಕಿ ಪುತ್ರ ಅಂತ ಅನಿಸಿದ್ದು ಅವಳಿಂದಲೇ. ಅವಳು ಪುನಃ ಯಶೋದೆಯಲ್ಲಿ ದುರ್ಗೆಯಾಗಿ ಹುಟ್ಟಿದ್ದು. ಇದೆಲ್ಲ ಕಥೆ ಭಾಗವತದಲ್ಲಿ ಬಂದಿದೆ. ಅದರಂತೆ ನಡೆಸ್ತಾಳೆ ಅವಳು. ಇಂಥ ದುರ್ಗಾದೇವಿ ಇಂಥ ಕಲಿಯುಗದೊಳಗೆ ದುರ್ಗಾ ವಿನಾಯಕವು ಅಂತಾರೆ ಭಗವತ್ಪಾದ. ಕಲವು ದುರ್ಗಾ ವಿನಾಯಕವು ಮಹಾನುಭಾವರು ಹೇಳಿದ ಮಾತು. ವಿಶೇಷವಾದ ಅನುಗ್ರಹ ಒಂದು ದುರ್ಗೆ ಮತ್ತೊಂದು ವಿನಾಯಕ ಮಾಡ್ತಾನೆ ಕಲಿಯುಗದಲ್ಲಿ ಅಂತ ಆ ನಿಟ್ಟಿನಲ್ಲಿ ಅವರ ಸ್ಮರಣೆ ಮಾಡಿದ್ದೇವೆ ಇವತ್ತು. ನಾಳೆ ದಿವಸ ಬಲರಾಮ ಹೇಗೆ ಅವತರಿಸಿದ, ಶ್ರೀಕೃಷ್ಣ ಅವತಾರ ಹೇಗೆ ನಡೀತು, ಅವನು ಅಷ್ಟಮಿನೇ ಜನ್ಮ ತಳೆದಿದ್ದಾನೆ, ಅವನ ಅವತಾರ, ಆಮೇಲೆ ಕೃಷ್ಣನ ಬಾಲ್ಯಲೆಗಳು ಭಾಗವತದಲ್ಲಿ ಬಂದಂತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.